ಬೈಲಹೊಂಗಲ ಡಿಸೆಂಬರ್ 31ರೊಳಗೆ ಜಿಲ್ಲೆ ಘೋಷಿಸದಿದ್ದರೆ ಉಗ್ರ ಹೋರಾಟ. ತಾವೇನಾದರೂ ಅಪ್ಪಿತಪ್ಪಿ ಬೇರೆ ಜಿಲ್ಲೆಗಳನ್ನು ಮಾಡಲಿಕ್ಕೆ ಹೊರಟ್ರೆ ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕಿನಿಂದ ಬಹುದೊಡ್ಡದಾಗಿರುವಂತಹ ಉಗ್ರ ಹೋರಾಟ ಆಗ್ತದೆ ಅನ್ನುವಂಥದ್ದನ್ನು ನೀವು ಮರಿಲಿಕ್ಕೆ ಹೋಗಬಾರದು. ಸರ್ಕಾರಕ್ಕೆ ಬೈಲಹೊಂಗಲ ಹೋರಾಟ ಸಮಿತಿಯ ಎಚ್ಚರಿಕೆ. ಬೈಲಹೊಂಗಲವನ್ನ ನೂತನ ಜಿಲ್ಲೆಯಾಗಿ ಘೋಷಿಸಬೇಕು ಎಂಬ ಆಗ್ರಹವನ್ನ ಮುಂದಿಟ್ಟು ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಶನಿವಾರ ಮಹತ್ವದ ಸಭೆ ನಡೆಸಿ ಡಿಸೆಂಬರ್ 31ರ ಒಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೈಲಹೊಂಗಲವನ್ನ ಜಿಲ್ಲೆಯಾಗಿ ಪ್ರಕಟಿಸಬೇಕೆಂದು ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆ ನೀಡಿತು. ಉಪವಿಭಾಗ ಕೇಂದ್ರವಾಗಿರುವ ಬೈಲಹೊಂಗಲವು ಭೌಗೋಳಿಕ ವಿಸ್ತೀರ್ಣ, ಜನಸಂಖ್ಯೆ, ಆಡಳಿತಾತ್ಮಕ ಸೌಲಭ್ಯಗಳು ಹಾಗೂ ಸಾರಿಗೆ ಸಂಪರ್ಕ ಸೇರಿದಂತೆ ಜಿಲ್ಲೆಯಾಗಲು ಅಗತ್ಯವಿರುವ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದರೂ ಹಲವು ವರ್ಷಗಳಿಂದ ನಿರಂತರ ಹೋರಾಟಗಳಿದ್ದರೂ ಸರ್ಕಾರ ಯಾವುದೇ ಸ್ಪಷ್ಟ ನಿರ್ಧಾರ ಕೈಗೊಳ್ಳದಿರುವುದು ಜನತೆಯಲ್ಲಿ ತೀವ್ರ ನಿರಾಸೆಯನ್ನುಂಟು ಮಾಡಿದೆ ಎಂದು ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಈ ಕುರಿತು ಮಾತನಾಡಿದ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಂಜನ್ ಬೋಳಣ್ಣವರ್, ಬೈಲಹೊಂಗಲ ಜಿಲ್ಲೆ ಘೋಷಣೆಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ 250 ಪುಟಗಳ ಸಮಗ್ರ ಮನವಿಯನ್ನ ಸಲ್ಲಿಸಲಾಗಿದೆ. ಆದರೂ ಸರ್ಕಾರದಿಂದ ಸ್ಪಂದನೆ ಸಿಗುತ್ತಿಲ್ಲ. ಡಿಸೆಂಬರ್ 31ರ ಒಳಗೆ ಬೈಲಹೊಂಗಲ ಜಿಲ್ಲೆ ಘೋಷಣೆ ಮಾಡಲೇಬೇಕು, ಇಲ್ಲದಿದ್ದರೆ ಜನರ ಒತ್ತಡದ ಮೇರೆಗೆ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಶಾಖಾ 3000 ಮಠದ ಪೀಠಾಧಿಪತಿ ಪ್ರಭು ನೀಲಕಂಠ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಬೈಲಹೊಂಗಲಕ್ಕೆ ಜಿಲ್ಲೆಯಾಗಬೇಕೆಂಬುದು ಕೇವಲ ಬೇಡಿಕೆಯಲ್ಲ, ಅದು ಜನರ ಹಕ್ಕು. ಸರ್ಕಾರ ಜನರ ಸಹನೆ ಪರೀಕ್ಷಿಸಬಾರದು. ಈ ಅಧಿವೇಶನದಲ್ಲಾದರೂ ಜಿಲ್ಲೆ ಘೋಷಣೆ ಮಾಡುವ ನಿರೀಕ್ಷೆ ಜನರಲ್ಲಿ ಇತ್ತು, ಆದರೆ ಯಾವುದೇ ನಿರ್ಧಾರ ಕೈಗೊಳ್ಳದಿರುವುದು ನಿರಾಶೆ ತಂದಿದೆ ಎಂದರು. ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ ಮಾಡಲಗಿ ಹಾಗೂ ಎಫ್ಎಸ್ ಸಿದ್ದನಗೌಡರವರು ಮಾತನಾಡಿ, ಡಿಸೆಂಬರ್ 31ರೊಳಗೆ ಸರ್ಕಾರ ಸ್ಪಷ್ಟ ಘೋಷಣೆ ಮಾಡದಿದ್ದರೆ ಹೋರಾಟವನ್ನು ತೀವ್ರ ರೂಪಕ್ಕೆ ಕೊಂಡೊಯ್ಯಲಾಗುವುದು. ಈ ಹೋರಾಟ ರಾಜಕೀಯಕ್ಕಿಂತ ಜನಪರ ಹೋರಾಟವಾಗಿದ್ದು ಎಲ್ಲಾ ಸಂಘಟನೆಗಳು ಒಂದಾಗಿ ಹೋರಾಡುತ್ತವೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಮುಖಂಡರಾದ ಮಾಂತೇಶ್ ತುರಮುರಿ, ಮಡಿವಾಳಪ್ಪ ಹೋಟಿ, ಗುರು ಮೆಟಗುಡ್ಡ, ಬಿಬಿ ಗಣಾಚಾರಿ, ಮಹಂತೇಶ್ ಮತ್ತಿಕೊಪ್ಪ, ಮಹಂತೇಶ್ ಕಮತ, ಬಸವರಾಜ್ ಜನ್ಮಟ್ಟಿ, ಬಾಬು ಸಾಬ್ ಸುತಗಟ್ಟಿ, ವಿರೂಪಯ್ಯ ಕೋರಿಮಠ, ಬಸವರಾಜ್ ಬರಮಣ್ಣವರ್, ಡಾಕ್ಟರ್ ಮಹಂತೇಶ್ ಕಳ್ಳಿಬಡ್ಡಿ, ಶ್ರೀಕಾಂತ್ ಮಾಳಕ್ಕನವರ್, ಸಂತೋಷ್ ಹಡಪದ, ಕನ್ನಡಪರ ಸಂಘಟನೆಗಳ ಮುಖಂಡರಾದ ಮೆಹಬೂಬ್ ಸುಬಾನಿ, ನದಾ, ಫಾರೂಕ್ ಸುತಗಟ್ಟಿ, ರಾಜು ಬೋಳಣ್ಣವರ್, ಹೋರಾಟ ಸಮಿತಿಯ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಮುಂದಿನ ದಿನಗಳಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ಹೋರಾಟದ ರೂಪುರೇಷೆಗಳನ್ನು ಪ್ರಕಟಿಸಲಾಗುವುದೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಮ್ಮ ಬೈಲಹೊಂಗಲಿನಲ್ಲಿ ಇವತ್ತಿನ ನಮ್ಮ ಎಲ್ಲ ಜಿಲ್ಲಾ ಹೋರಾಟ ಸಮಿತಿಯ ಎಲ್ಲ ಹಿರಿಯರು, ಶಾಸಕರು, ನಮ್ಮ ಮಾಜಿ ಶಾಸಕರು, ನಮ್ಮ ಸಮಿತಿಯ ಅಧ್ಯಕ್ಷರನ್ನು ಒಳಗೊಂಡು ಇವತ್ತು ಎಲ್ಲರೂ ಕೂಡ ಇವತ್ತು ಸಭೆಯನ್ನು ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇವತ್ತಿನ ದಿನ ನಾವು ಯಾಕೆ ಈ ಸಭೆಯನ್ನು ಕರೆದಿದ್ದೇವೆ ಅಂಥೇಳಿ ಅಂದರೆ, ಎಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಮಾತನ್ನು ತಪ್ತಾರೋ ಏನೋ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶ ರವಾನೆಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿ ರೂಪುರೇಷೆಗಳನ್ನು ತಯಾರಿ ಮಾಡಬೇಕು ಅನ್ನುವಂತಹ ಎಲ್ಲ ಚರ್ಚೆಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಒಂದು ನೆನಪಿಟ್ಕೊಳ್ಬೇಕು, ನಾವು ಜಿಲ್ಲೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ, ಬೈಲಹೊಂಗಲ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ. ತಾವೇನಾದರೂ ಅಪ್ಪಿತಪ್ಪಿ ಬೇರೆ ಜಿಲ್ಲೆಗಳನ್ನು ಮಾಡಲಿಕ್ಕೆ ಹೊರಟ್ರೆ ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕಿನಿಂದ ಬಹುದೊಡ್ಡದಾಗಿರುವಂತಹ ಉಗ್ರ ಹೋರಾಟ ಆಗ್ತದೆ ಅನ್ನುವಂಥದ್ದನ್ನು ನೀವು ಮರಿಲಿಕ್ಕೆ ಹೋಗಬಾರ್ದು. ನಮ್ಮ ಗೋಕಾಕ್ ಅಶೋಕ್ ಪೂಜಾರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲ, ನಾವೆಲ್ಲ ನಾಯಕರ ಜೋಡಿ ಮಾತಾಡಿದ್ದೀವಿ, ಜಾರಕಿಹೊಳಿ ಅವ್ರ ಜೋಡಿ ಎಲ್ಲ ಮಾತಾಡಿದ್ದೀವಿ, ನಮ್ಮ ಜಿಲ್ಲಾ ಮಾಡ್ತೀವಿ ಅಂತ ಹೇಳಿ ಸಲ ನಾವು ಸ್ಟ್ರೈಕ್ ಹಿಂತಗೊಂಡಿವಿ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳಿದ ಸಲುವಾಗಿ ಇವತ್ತು ಅವರು ಗೋಕಾಕ್ ಮಾಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಅವ್ರು ಮಾಡಿದ್ರು ನಮ್ಮದೇ ಅಭ್ಯಂತರ ಇಲ್ಲ. ಆದರೆ ನಮ್ದು ಒಂದು ಬೇಡಿಕೆ ಮೊದಲಿಂದ ಏನೈತೆ ಅಂದರೆ, ನೀವು ಜಿಲ್ಲಾ ಬೈಲಹೊಂಗಲ ಜಿಲ್ಲೆ ಯಾವುದೋ ಪರಿಚಯ ಆಗಬೇಕು. ಯಾಕಂದರೆ ಬ್ರಿಟಿಷ್ ಕಾಲದಿಂದ ಇದು
ಉಪವಿಭಾಗ ಐತೆ ಅನ್ನೋ ಸಲುವಾಗಿ ಬ್ರಿಟಿಷರ ಕಾಲದಿಂದ ಇದ್ದದ್ದು ಸಲುವಾಗಿ ಮತ್ತು ಈಗ ಉಪಯೋಗ ಇರುವುದರಿಂದ ಬೈಲಹೊಂಗಲ ಜಿಲ್ಲಾ ಆಗ್ಬೇಕು ಅನ್ನುವಂಥದ್ದು ನಮ್ದೆಲ್ಲರದ್ದು ಒಂದು ಬೇಡಿಕೆ.